ರೆಡಿ ಮಚ್ಚ. ಎಲ್ಲರಿಗೂ ನಮಸ್ಕಾರ. ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಅಂತೇನಿಲ್ಲ, 10 ವರ್ಷ ಆಯಿತು ನಾವೆಲ್ಲ ನೋಡಿ. ಸೊ 10 ವರ್ಷದ ನಂತರ ಇವತ್ತು ಬಂದಿದೆ. ಅಂದರೆ ನಾನು ಹೋಗ್ತಾ ಇರೋ 10 ವರ್ಷದ ನಂತರ. ಅದೇನಿದ್ರು ವರ್ಷ ಹಾಕ್ತಾರೆ ಅಥವಾ 2 ಇಯರ್ಸ್ಗೆ 3 ಇಯರ್ಸ್ಗೋ ಹಾಕ್ತಾರೆ. ನಾವೆಲ್ಲ ನೋಡೋಕ್ಕೆ ಹೋಗಿಲ್ಲ. ಊರಿಂದ ಊರಿಗೆ ಹೋಗಿ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲಿ ನೋಡೋಕ್ಕಾಗತ್ತೆ. ಸೊ ಒಂದು 10 ವರ್ಷ 2015-13 ನಾವು ನೋಡಿದ್ದು. ಈಗ ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ಟಾಪಿಕ್ಕು ಅಂದೆ ತಮ್ಲೈನ್ಸಲ್ಲಿ ಗೊತ್ತಾಗಿರುತ್ತೆ. ಇವತ್ತು ನಾವು ಹೋಗ್ತಾ ಇರೋದು ಬಾಂಬೆ ಸರ್ಕಸ್ಗೆ. ವಾಯ್ಸ್ ಓವರ್ ಹೆವಿ ಇರ್ಬೋದು, ಕಮ್ಮಿ ಮಾಡೋಣ. ಇವತ್ತು ನಾನು ಹೋಗ್ತಾ ಇರೋದು ಬಾಂಬೆ ಸರ್ಕಸ್. ಹೆಂಗಿರುತ್ತೆ ಮಂಡ್ಯದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡಿದ್ದು. ಸೊ ಇವಾಗ ನೋಡೋಕ್ಕೆ ಹೋಗಬೇಕು, ಹೆಂಗಿರುತ್ತೆ ನೋಡೋಣ. ಬನ್ನಿ, ಲೆಟ್ಸ್ ಗೋ ಆನ್ ದ ಸರ್ಕಸ್. ಚಿಕ್ಕವರಿದ್ದಾಗ ಒಂದು ಸತಿ ಕರ್ಕೋಗೋಕ್ಕೆ ಇಲ್ಲ ಅಂದರೂ 100 ಸಲ ಬೇಡಬೇಕಿತ್ತು. ದೊಡ್ಡವರಾದಮೇಲೆ ನಾವು ಹೋಗ್ಬೇಕಂದ್ರೆ ಯೋಚನೆ ಮಾಡ್ತೀವಿ ಇವಾಗ, ಅಯ್ಯೋ ಏನು ಹೋಗೋದು ಬಿಡುಗರು ಅಂತ. ಸೊ ಇವಾಗ ಊರಿಗೆ ಬಂದಿದ್ವಿ, ಫ್ರೀಯಾಗಿದ್ದು ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀವಿ, ನೋಡೋಣ. ಸೊ ನಿನ್ನೆನೇ ಹೋಗ್ಬೇಕಾ, ಈ ಸಂಡೇ ಸ್ವಲ್ಪ ಫುಲ್ಲು ರಶ್ ಇರ್ತಾರೆ ಅಂತೇಳಿ ಮಂಡ್ಯ ಹೋಗ್ತಾಯಿದ್ದೀವಿ. ಸೊ ಇದು ಫ್ಯಾಕ್ಟ್ರಿ ಸರ್ಕಲ್. ನನಗೆ ಗೊತ್ತಿರೋಂಗೆ ಮಂಡ್ಯದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಔಟ್ಸೈಡವ್ರಿಗೆ ಗೊತ್ತಿರೋಲ್ಲ ಎಲ್ಲಿರುತ್ತೆ ಇದು ಏನು ಎತ್ತ ಅಂತ. ಸೀದಾ ಮಂಡ್ಯ ಸರ್ಕಲ್, ಫ್ಯಾಕ್ಟ್ರಿ ಸರ್ಕಲ್ಗೆ ಬಂದರೆ ಅದೇ ಶುಗರ್ ಫ್ಯಾಕ್ಟ್ರಿ ಹತ್ರಕ್ಕೆ ಬಂದರೆ ಸಾಕು. ಲೊಕೇಶನ್ ಹಾಕ್ಕೊಂಡು ತೋರಿಸುತ್ತೆ ಶುಗರ್ ಫ್ಯಾಕ್ಟ್ರಿ. ಇರೋ ಅಣ್ಣ ಹೋಗ್ತೀವಿ ನಾವು. ನೀನೊಬ್ಬನೇ ನಾವು ಹೋಗೋದು, ನಾವು ಹೋಗ್ತೀವಿ. ದಿಸ್ ಈಸ್ ಚರ್ಚ್. ಇಲ್ಲಿಂದ ಸ್ಟ್ರೈಟ್ ಅಂದರೆ ನಾವು ಹೋಗ್ತಾ ಇರೋದು ಈ ಕಡೆ ಮಳ್ಳವಳ್ಳಿ ರೂಟಿಂದ. ಸೊ ನೀವು ಬೆಂಗಳೂರು ರೋಡ್ ಇದು, ಆ ಕಡೆಯಿಂದ ಬೆಂಗಳೂರು ಬರುತ್ತೆ, ಈ ಕಡೆಯಿಂದ ಮೈಸೂರು ಬರುತ್ತೆ. ಈ ರೋಡಲ್ಲಿ ಸೀದಾ ಹೀಗೆ ಚರ್ಚು ಪಕ್ಕದಲ್ಲೇ ಮೈಸೂರು ಫ್ಯಾಕ್ಟ್ರಿಯ ರೋಡ್ ಇರುತ್ತೆ. ಈ ರೋಡಲ್ಲಿ ಸೀದಾ ಹೋದರೆ ಸಿಗುತ್ತೆ. ಇಲ್ಲೆಲ್ಲ ಆಟೋ ಮೇಲೆ ಅದೇ ಇರೋದು. ನಾನು ತುಂಬ ದಿವಸದಿಂದ ಶುಗರ್ ಫ್ಯಾಕ್ಟ್ರಿನ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಇವತ್ತು ಕಾಲ ಕೂಡಿ ಬಂದಿದೆ, ಹೇಗೆ ಬರುತ್ತೆ ನೋಡೋಣ. ಲೈಟಿಂಗ್ ಸಾಕಾಗಿದೆ ಗುರು. ಇದನ್ನು ನಿಲ್ಲಿಸಿ ತುಂಬ ವರ್ಷ ಆಯಿತು. ಯಾರ್ಯಾರು ಬರ್ತಾರೋ ಅಧಿಕಾರಿಗಳು ಒಬ್ಬನೂ ಗೊತ್ತಾಗಲ್ಲ. ಈಗ ಯಾರ ಕೈಲಿದೆಯೋ ಯಾರಿಗೆ ಗೊತ್ತು. ಊರು ಬಿಟ್ಟ ಮೇಲೆ ಊರಿನ ಪರಿಸ್ಥಿತಿನೂ ಗೊತ್ತಿರಲ್ಲ, ಊರೊಳಗೆ ಏನಾಗ್ತಿದೆ ಅಂತಲೂ ಗೊತ್ತಿರಲ್ಲ. ಹೆಂಗಿದೆ ಶುಗರ್ ಫ್ಯಾಕ್ಟ್ರಿ. ಇಲ್ಲಿ ಮಾಡದೇ ಇರೋ ಶೂಟಿಂಗ್ಗಳಿಲ್ಲ, ಹಾಡದೇ ಇರೋ ಸಾಂಗ್ಗಳಿಲ್ಲ. ಇಲ್ಲೊಂದು ಶೂಟಿಂಗ್ ಪ್ಲೇಸ್ ಇದೆ, ಒಳ್ಳೆ ಶೂಟಿಂಗ್ ಪ್ಲೇಸ್ ಇದು. ಸೊ ಈಗ ರೈಟ್ ಸೈಡಲ್ಲಿರೋದು ಸರ್ಕಸ್ಗೆ ಹೋಗ್ಬೇಕಾಗಿರೋಂಥ ಜಾಗ. ಇದೇ ಶೂಟಿಂಗ್ ಪ್ಲೇಸ್. ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಶೂಟಿಂಗ್ ಪ್ಲೇಸ್ ಇದು. ಅಕ್ಕ ಮೊಬೈಲ್ ಇಟ್ಬಿಟ್ಟು ಮುಂದೆ ನೋಡಕ್ಕ. ಅಕ್ಕ ಅಯ್ಯೋ ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗುಸತ್ರ ಅಯ್ಯೋ ಮೊಬೈಲ್ ಇಕ್ಕಕ್ಕ ಭಯ ಆಯ್ತದೆ. ಇಲ್ಲಿಂದಾನೆ ಪಾರ್ಕಿಂಗ್ ಏನಾ? ಕಾರು 2 ವೀಲರ್ ಇಲ್ಲ, ಎಲ್ಲಿ ಜಾಗ ಸಿಗುತ್ತಲ್ಲ ಹಾಕೊಳ್ಳೋದ. ಇಲ್ಲ ಸ್ಟೇಡಿಯಂನೇ ಕೊಟ್ಬಿಟ್ಟವ್ರೆ, ಪಕ್ಕದಲ್ವಾ ಕೊಡ್ತಾ ಇದ್ದ ಜಾಗ. ಹಾಂ ಪೇಯ್ಡು ಏನಲ್ಲ, 2 ವೀಲರ್ಗೂ ಕಾಸು ಕೊಟ್ಟು ಪೇಯ್ಡ್ ನಿಲ್ಲಿಸ್ಬೇಕೇನೋ. ಅಲ್ಲೇ ಈಚೆ ಯಾಕೆ ಟೀ ಹೋಟ್ಲ್ ಹತ್ರ ಹಾಕ್ಕೊಂಡು ಬಂದಿತ್ತಲ್ಲ. ಅಣ್ಣ ಒಂಚೂರು ಸೈಡ್ ಅಣ್ಣ, ಹಿಂಗೆ ಹಾಕಿಸಿದ್ರೆ ವಾಪಸ್ ತೆಗಿಬೇಕಾದ್ರೆ ಕಷ್ಟ ಆಗಲ್ವಿ? ಲಾಸ್ಟ್ ಶೋ ಕಣ್ಲ, ಹೆಂಗಿದ್ರು ಹೋಯ್ತಾರೆ ಎಲ್ಲರೂ ಅಂತ.
ಏ ಇಲ್ಲೆಲ್ಲ ಕೊಡ್ಬೇಡ ಕಣೋ, ಟಿಕೆಟ್ ಕೊಡಲಿ, ಇಲ್ಲೇ ಯಾಕೋ ಕೊಡ್ತೀಯಾ? ನೀ ಬಂದಿರೋದು ಯಾಕೆ? ಓಯ್ 100 ರೂಪಾಯಿ, 300, 200. ಫೋನ್ ಪೇನಾ? ಫೋನ್ ಪೇ ಇಲ್ಲ, ನಮ್ಮ ಅಮೌಂಟು ಇಸ್ಕೊಂಡು ಬಂದಿದ್ದೀನಿ 200 ರೂಪಾಯಿ, ಗೊತ್ತಾ? ಮಚ್ಚ ಏ ತಂಬಿ, ರೈಟ್ ಸೈಡ್ಗೆ ಹೋಗೋದಾ ಲೆಫ್ಟ್ ಸೈಡ್ಗೆ ಹೋಗೋದಾ? ಏ ಇಲ್ಲ ಅಲ್ಲೇ, ಇದು ಮಧ್ಯ 300, ರೈಟ್ ಸೈಡ್ಗೆ ಹೋಗೋದು ಲೆಫ್ಟ್ ಸೈಡ್ಗೆ ಹೋಗೋದು? 200 ಹ್ಞೂಲೇ, ಅದು ಹಿಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು. ಬೈಕ್ ಈ ಕಡೆ ಐತಿ, ಇದಕ್ಕೆ ಹೋಗೋಣ ಬಾ. ಅರ್ಧೇ ಬಿಟ್ನಲ್ಲಣ್ಣ, 200 ರೂಪಾಯಿ ಕೊಟ್ಟಿದ್ದಕ್ಕೆ ಅರ್ಧೇ ಹಾಕ್ಬಿಟ್ಟ ಅಣ್ಣ. ನಾನು ಹಂಗೆ ಅಂದ್ಕೊಂಡು 4 ಗಂಟೆಗೆ ಬರೋಣ ಅಂದ್ಕೊಂಡೆ, ನೀನೆಲ್ಲ ಬಂದೇ ಇಲ್ವಲ್ಲ. ಮಚ್ಚ ಆ ಕಡೆಗೆ ಹೋಗ್ಬೇಕಾಯ್ತು ಮಚ್ಚ. ನೋಡಿ ಅಲ್ಲಿ ಫ್ಯಾನ್ ಹಾಕೋರಲ್ಲ, ಅಲ್ಲ, ಇದು ಜಾಲರಿ ಬಂದು ಸೆಂಟ್ರಿಗೆ ಕಟ್ಟಬೇಕಾಯ್ತು, ಆ ಕಡೆ ಕಟ್ಟವ್ರೆ. ಒಟ್ನಲ್ಲಿ ಬಿಚ್ತಾರೆ ಎಲ್ಲನೂ, ನೋಡೋಣ ಹೇಗಿರುತ್ತೆ ಹೆಂಗಿರುತ್ತೆ. ಅಲ್ಲ, ನಾವು ಯೂಟ್ಯೂಬರ್ಗಳು ಬಂದಿದ್ದೀವಿ, ಫ್ರೀಯಾಗೆಲ್ಲ ಕೊಡಲ್ವಾ? ಹಾಂ, ಮೋಸ ತಾನೇ ಇದು. ಅಟ್ಲೀಸ್ಟ್ ಟಿಕೆಟ್ ಆದರೂ ಫ್ರೀಯಾಗಿ ಕೊಡ್ಬೇಕು ತಾನೇ. ಹಿಡ್ಕೊ ಮಡಿಕ. ₹300 ಚೇರ್ ನೋಡಿ ಹೆಂಗೈತೆ, ನಮ್ಮ ಚೇರ್ಗಳು ನೋಡಿ ಹೆಂಗೈತೆ. ₹300 ಚೇರ್ ನೋಡು. ಏನು ಮಾಡೋಕ್ಕಾಗಲ್ಲ. ಸರ್ಕಸ್ ಮುಗಿದ ನಂತರ ಎಲ್ಲರೂ ಮನೆಗೆ ಹೋಗಿ ಸ್ವಲ್ಪ ಆಟ ಆಡ್ಕೊಂಡು, ಏನಂದರೆ ಅವಾಗ ಒಂದು 10-15 ವರ್ಷದ ಹಿಂದೆ ಆಯ್ತೇನ ನಾವು ನೋಡಿದ್ದು. 15 ವರ್ಷದ ಹಿಂದೆ ಅನಿಮಲ್ಸ್ ಎಲ್ಲ ಇತ್ತು, ಬಟ್ ಇವಾಗ ಅನಿಮಲ್ಸ್ ಎಲ್ಲ ಇಲ್ಲ ಯಾವುದು. ಪ್ರಾಣಿ ಹಿಂಸೆ ಆಗ 10 ವರ್ಷ 15 ವರ್ಷದಿಂದ ಅನಿಮಲ್ಸ್ ಎಲ್ಲ ಇತ್ತು, ಬಟ್ ಇವಾಗ ಏನೂ ಇಲ್ಲ. ಬಟ್ ಎಲ್ಲ ಅವ್ರುಗಳೇ ಡ್ಯಾನ್ಸ್ ಆಡಿ ತೋರಿಸುವಂಥದ್ದು. ಮ್ಯೂಸಿಕ್ ಸರ್ಕಸ್ ಅಂದರೆ ಅವ್ರುಗಳು ಮಾಡೋದು ಇವಾಗ. बहुत अच्छा, कैसा लगा? थैंक यू. ಬಟ್ ಏನೇ ಹೇಳಿ 10-15 ವರ್ಷದಿಂದ ಆಗಿರೋವಂಥ ಸರ್ಕಸ್ಗೆ ಈಗಿರೋವಂಥ ಸರ್ಕಸ್ಗೆ ತುಂಬ ವ್ಯತ್ಯಾಸ ಇದೆ.
ಮೇಲಿಂದ ಸೂಪರಾಗಿ ಕಾಣ್ತೈತಿ ಇವು. ಮಚ್ಚ ಇದ್ರ ಬಗ್ಗೆ ಏನು ಹೇಳೋದು? ಹಾಂ, ಏನು ಹೇಳೋದು ಇದ್ರ ಬಗ್ಗೆ? ಚಂದ ಉಂಟು. ಚಂದ ಉಂಟು, ಮತ್ತೊಮ್ಮೆ ಬಂದು ನೋಡಿ. ಇಲ್ಲ, ಎಲ್ಲಿಂದ ಬಂದವು ನಾವು? ಈ ಕಡೆಯಿಂದ. ಈ ಕಬ್ಬಣಗಳು ಹಾಕ್ಬಿಟ್ಟು ಎಲ್ಲಿಂದ ಬಂದೋ ಎಲ್ಲಿಂದ ಹೋದ್ವು ಅಂತಲೇ ಗೊತ್ತಾಗಲ್ಲ ಇವಾಗ. ಚಳಿ ಚಳಿ ಆಗ್ತಾಯಿದೆ, ರಾತ್ರಿ ಆಗ್ಬಿಟ್ಟು. ಅದೇ ಶುಗರ್ ಫ್ಯಾಕ್ಟ್ರಿದೇ ಸ್ಮೆಲ್ ಇರುತ್ತೆ, ಇನ್ನೇನು ಒಳಗಡೆ ಓಡ್ತಾ ಇಲ್ವಲ್ಲ. ಯಾವ್ದು ಕೆಲಸ ಮಾಡ್ತಾರಲ್ಲ ಹಿಂದಿ ಹುಡುಗರು. ಹೌದಾ? ಮೋಸ್ಟ್ಲಿ ಅದು ಓಡ್ತಾ ಇರ್ಬೇಕಂದ್ರೆ ಸಣ್ಣ ಪುಟ್ಟ ಓಡ್ತಾ ಇರ್ಬೇಕು, ಮೇ ಬಿ. ಮಿಷಿನ್ಗಳು ರನ್ನಿಂಗ್ ಇರಬೇಕಲ್ಲ. ಏನೇ ಹೇಳಿ, ಸರ್ಕಸ್ಸು ಯಾವತ್ತಿದ್ರೂ ಹಳೇ ಸರ್ಕಸ್ಸೇ ಬೆಸ್ಟು. ಬಟ್ ಇದು ವರ್ತ್ ಇಟ್ಟಿದೆ ಕೂಡ. 300-200 ರೂಪಾಯಿಗೆಲ್ಲ ಹೋಗಿ ನೋಡ್ಕೊಬನ್ನಿ. ತುಂಬ ವರ್ಷ ಆದಮೇಲೆ ನೋಡೋಕ್ಕೆ ಸಾಕಾಗಿರುತ್ತೆ. ಬಟ್ ಏನಂದರೆ ಪ್ರಾಣಿಗಳಿಲ್ಲ ಅಷ್ಟೇ. ಇವಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ ಪ್ರಾಣಿಗಳನ್ನೆಲ್ಲ ಹೈಡ್ ಮಾಡಿ ಇಕ್ಕಿದ್ದಾರೆ. ಹಾಗಾಗಿ ಪ್ರಾಣಿಗಳೆಲ್ಲ ಬರಲ್ಲ, ಓನ್ಲಿ ಬರೋ ಡಾಗ್ಸ್. ಅದಾದಮೇಲೆ ಒಂದು ಒಳ್ಳೆ ಶೋಗಳಿವೆ. ನಮ್ಮ ಮಚ್ಚ ಸಿಂಗಾಪುರ್ಗೆ ಹೋಗ್ತೀನಿ ಅಂತ ಇದ್ದ, ಅಲ್ಲೆಲ್ಲ ಶೋ ಇಲ್ಲೇ ನಡೆಯುತ್ತೆ, ಇಲ್ಲೇ ಬಂದು ನೋಡ್ಕೊಂಡು ಹೋಗ್ಬಿಡಿ. ಮಂಡ್ಯದಲ್ಲಿ ಬಾಂಬೆ ಸರ್ಕಸ್ ನೋಡಲು ಸಖತ್ತಾಗಿತ್ತು. ಅಷ್ಟೇ ಅಷ್ಟೇ. ಅರ್ಜೆಂಟಾಗಿ ಹಾಡು ಹೇಳಬೇಕು, ತಡ್ಕೊಳಕ್ಕಾಯ್ತಲ್ಲ. ಎಲ್ಲೋಗೋದು ಹೇಳ? ಪದ್ಮ ಹೇ, ನಾವು ಬೈಲ್ಗೆ ಹೋಗೋದು. ಚಳಿ ಚಳಿ ಕಣ. ರಾತ್ರಿ ಆದರೆ ಚಳಿ ಸ್ಟಾರ್ಟ್ ಆಗ್ಬಿಡತ್ತಪ್ಪ ಇತ್ತೀಚೆಗೆ. ಅದಕ್ಕೆ ನೈಟ್ ಹೊತ್ತು ಚಡ್ಡಿಲಿ ಬರಬಾರ್ದು. ಇನ್ನು ಲೇ 10 ಗಂಟೆ ಆಯ್ತು ಕಣ್ಲ, ಇನ್ನೂ ಎಷ್ಟೊತ್ತಲ ಇಟ್ಕೊಂತಾರೆ? ಬಂದರೆ ಬತ್ತನ್ ಬರಲೇ. ನಮ್ಮದು ರೋಡು, ಅವನದಲ್ಲ. ನೋಡು, ಹಿಂಗೆ ಗೊತ್ತಾ ಇರ್ತಾರೆ, ನಾವು ಹಿಂಗೆ ಹೋಗ್ತಾ ಇರಬೇಕು. ದಿಸ್ ಈಸ್ ಮಂಡ್ಯ ಮ್ಯಾನ್. ಅಣ್ಣನ ಪಾನಿಪುರಿ ಏನು ಇವತ್ತು ಖಾಲಿ ಅದೇ, ಜನ ಇಲ್ಲ. ಇಲ್ಲ ಅಂದರೆ ಜಾಗನೇ ಕೊಡೋಲ್ಲ, ಅಲ್ಲಿ ಪಾನಿಪುರಿನೂ ಸಿಗಲ್ಲ ನಮಗೆ. ಇಲ್ಲಿ ಅಷ್ಟು ಜನ ಇರ್ತಾರೆ. ಹಾಂ, ಟೇಸ್ಟ್ ಹಂಗಿರುತ್ತೆ, ಏನು ಮಾಡೋಣ. ಅಣ್ಣನ ಹತ್ರ ಅಣ್ಣ ನಮ್ಮನ್ನು ಮರ್ತೇ ಬಿಟ್ಟವನ ಯಾರು ಅಂತ. ಹೌದು, ನಾವು ಈ ಥರ ಹೆಲ್ಮೆಟ್ ಹಾಕೊಂಡು ಹೋದ್ರೆ ನಮ್ಮನ್ನೆಲ್ಲಿ ಗುರ್ತು ಹಿಡಿತಾನಗಿರೋ. ವಿತೌಟ್ ಹೆಲ್ಮೆಟ್ 3 ಅಲ್ಲ 4 ಡ್ರೈವಿಂಗ್ ಅದು. ಯಾರೋ ಕಾರ್ನ ಈ ರೇಂಜ್ಗೆ ಆರ್ಡ್ರ್ ಮಾಡಿಸ್ಕೊಂಡವನೇ. ಏನಪ್ಪ ಸಮಾಚಾರ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿದ್ರು ನೋಡ್ದೆ ಇರಂಗೋಯ್ತಿಯಾ? ಬಿಸಿ ಇದೆಯಾ? ಹೋಗಪ್ಪ. ಬಿಸಿ ಪರ್ಸನ್ ಆಗ್ಬಿಟ್ಟವ್ರ ಗುರು, ಎಲ್ಲ ಬಿಸಿ ಪರ್ಸನ್ ಆಗ್ಬಿಟ್ಟವ್ರೆ. ಯಾಕಪ್ಪ? ರೆಕಾರ್ಡಿಂಗ್ ಅಂದರೆ ಎಲ್ಲರಿಗೂ ಭಯ ಕಣ ನಮ್ಮವ್ರಿಗೆ. ಎಲ್ಲಿ ಮಾತುಗಳು ತಪ್ಪೋಯ್ತವೆ ಅಂತ. ನಾನೆಲ್ಲ ಬೀಪ್ ಸೌಂಡ್ ಹಾಕೈತೀನಿ, ಆದರೂ ಭಯ ಪಡ್ತಾರೆ ನಮ್ಮ ಹುಡುಗರು. ರಾಮನಗರಕ್ಕೆ ಹೋದ್ರು ಅಷ್ಟೇ, ಅಲ್ಲೂ ಅವರು ಹಂಗೆ ಕ್ಯಾಮ್ರಾ ಆಫ್ ಮಾಡಪ್ಪ ನಾನು ಮಾತಾಡ್ತೀನಿ ಅಂತಾರೆ. ಹಾಂ, ಭಯನೂ ಹಂಗೆ ಐತೆ ಎಲ್ಲರಿಗೂ. ಮನೇಲಿ ಬಂದವನಿಲ್ಲ, ಮನೆಗೆ ಬಂದು ಹೇಳ್ಬೇಕೇನಪ್ಪ, ಮಗುನ ಕರೆಕ್ಟಾಗಿ ಬಂದು ಸೇರಿಸಿದ್ದೀನಿ ಅಂತ. ನಿಮ್ಮ ಮನೆಗೆ ಹೇಳ್ತೀನಿ. ನಮ್ಮ ಮನೇಲಿ ಯಾರು ಇಲ್ಲ ಬಿಡಪ್ಪ. ಆಂಟಿಗೆ ಏನಾದರೂ ಹೇಳ್ಬೇಕೇನಪ್ಪ? ಹೋಗಿ ಬರ್ತೀಯೇನಪ್ಪ?
ಹೇ ನೀವು ಉಣ್ರಿ, ನಮ್ದು ಮನೇಲಿ ಹೋಗಿ ತಿಂತೀವಿ ನಾವು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಮಾತೆಲ್ಲ ಅಲ್ಕ ಮಾತೆ ಅಲ್ವಾ, ಹಾಗಾಗಿ ಅಷ್ಟೇ.